ಹಣೆ ಮುಡಿದು, ಅದೇ ರೀತಿ ಅಧಿಕ ಮಾಸದ ನಿಮಿತ್ತವಾಗಿ ಲೋಕದ ಹಿತಕ್ಕಾಗಿ, ಭಕ್ತರ ಉದ್ಧಾರಕ್ಕಾಗಿ 21 ದಿವಸಗಳ ಪರ್ಯಂತರ ಅನುಷ್ಠಾನವನ್ನು ಕೈಗೊಂಡಿರುವ ಪರಮ ಪೂಜ್ಯ ಮೃತ್ಯುಂಜಯ ಸ್ವಾಮಿಗಳ ಚಿನ್ಮಾಚರಣೆಗೆ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣ. ಈ ಕಲಿಯುಗದಾಗ ಜಪ, ತಪ, ಮೌನ ಅನುಷ್ಠಾನ, ಪಾರಾಯಣ ಅನುಷ್ಠಾನ, ಸೇವಾ ಅನುಷ್ಠಾನ, ಗುರುಪದೇಶ ಅನುಷ್ಠಾನ, ಅಧ್ಯಾತ್ಮದಲ್ಲಿ ದಶ ಅನುಷ್ಠಾನಗಳು ಅಂತ ಹೇಳ್ಕೊಂತ ಬಂದಾರಪ್ಪ. 10 ಅನುಷ್ಠಾನಗಳು ವಿಧ ವಿಧವಾದಂಥ ಅನುಷ್ಠಾನ ಮಾರ್ಗ ಇದ್ದರೂ ಕೂಡ ಹೋಗಿ ತಲುಪುವಂಥ ಅಥವಾ ಆ ಅನುಷ್ಠಾನ ಮಾಡಿರುವ ಫಲ ಏನೈತಲ್ಲ, ಆ 10 ಅನುಷ್ಠಾನಗಳ ಫಲ ಒಂದೇ. ಏನು ಅಂತ ಕೇಳಿದ್ರೆ ಪರಮಾತ್ಮನ ಪ್ರಾಪ್ತಿ. ಅದರ ಸರ್ವೇ ಸಾಮಾನ್ಯವಾಗಿ ಜಪ ಅನುಷ್ಠಾನ, ತಪ ಅನುಷ್ಠಾನ, ಧ್ಯಾನಗಳನ್ನು ಮಹಾಪುರುಷರು, ಮಹಾಸಂತರು ಇಲ್ಲಿ ಲೋಕ ಕಲ್ಯಾಣಕ್ಕಾದ ನಂತರ ತನ್ನ ಆತ್ಮ ಕಲ್ಯಾಣಕ್ಕಾಗಿ ಮಾಡುವ ಅನುಷ್ಠಾನ. ಹೌದಾ? ಯಾವ ರೀತಿ ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತಂದ್ರೆ ಮೊದಲು ಮನಸ್ಸು ಶುದ್ಧ ಇರಬೇಕು. ಆ ಮನಸ್ಸನ್ನು ಏಕಾಗ್ರವಾಗಿ ಮಾಡಿಕೊಳ್ಳಲು, ಮನಸ್ಸನ್ನು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಲಿಸುವುದು ಅಥವಾ ನಿಲ್ಲಿಸುವ ಪ್ರಯತ್ನವೇ ಅನುಷ್ಠಾನ. ಒಂದೇ ಸ್ಥಳದಲ್ಲಿ ಅಂದ್ರೆ ಏನಪ್ಪ? ಭವಿಷ್ಯ ಕಾಲದಲ್ಲಿಯೂ ಇಲ್ಲ, ಭೂತಕಾಲದಲ್ಲಿಯೂ ಇಲ್ಲ, ವರ್ತಮಾನ ಕಾಲ. ಚಿತ್ತಸ್ಯ ಶುದ್ಧಯೇ ಕರ್ಮ ನತೋಸ್ತು ಉಪಲಬ್ಧೆ ನ ಕಿಂಚಿತ್ ಕರ್ಮ ಕೋಟಿಭಿ ಅಂತ ಹೇಳ್ಕೊಂಡು ಅನುಷ್ಠಾನ ಮಾಡುವುದರಿಂದ ಅಥವಾ ಅನುಷ್ಠಾನ ಮಾಡಿರುವ ಫಲ ಏನು ಅಂತ ಕೇಳಿದ್ರೆ ಚಿತ್ತದ ಶುದ್ಧಿ. ಚಿತ್ತ ಅಂದ್ರೆ ಏನಪ್ಪ? ಮನಸ್ಸು. ಕೇವಲ ಮೌನ ಅನುಷ್ಠಾನ ಮಾಡುವುದರಿಂದ ಮನಸ್ಸಿನ ಶುದ್ಧಿ ಆಗ್ತದ ಅಂತೇಳಿ ಹೆಂಗಿಲ್ಲ. ಕಾಯ ಅನುಷ್ಠಾನ, ವಾಚಾನುಷ್ಠಾನ, ಮಾನಸಿಕ ಅನುಷ್ಠಾನ, ಇದರಲ್ಲಿನೂ ಹೇಳ್ಕೊಂಡು ಬಂದರಲ್ಲಪ್ಪ. ಕಾಯ ಅನುಷ್ಠಾನ ಅಂದ್ರೆ ಏನು? ಇವತ್ತಿನ ದಿವಸ ನಾನು ದೇವರ ನಾಮಸ್ಮರಣೆಯನ್ನು ಬಿಟ್ಟು ಅನ್ಯ ವ್ಯವಹಾರಗಳನ್ನು ಮಾಡುವುದಿಲ್ಲ ಎಂಬ ಸಂಕಲ್ಪ ಮಾಡುವುದೇ ಅನುಷ್ಠಾನ. ಅದು ಕಾಯ ಅನುಷ್ಠಾನ. ವಾಚಾನುಷ್ಠಾನ ಅಂದ್ರೆ ವಾಣಿಯಿಂದ ಆಗಲೇ ಹೇಳ್ತಲ್ಲ, ವಾಚಾನುಷ್ಠಾನ ಅಂದ್ರೆ ಕೇವಲ ಪರಮಾತ್ಮನ ನಾಮಸ್ಮರಣೆಯನ್ನು ಹೊರತುಪಡಿಸಿ ಅನ್ಯ ಉಳಿದೆಲ್ಲ ವ್ಯವಹಾರಗಳನ್ನು ನಾನಿವತ್ತು ಮಾಡಂಗಿಲ್ಲ, ಕೇವಲ ನಾಮಸ್ಮರಣೆಯನ್ನೇ ಮಾಡುತ್ತೀನಿ ಎಂಬ ಸಂಕಲ್ಪವನ್ನು ತೊಡುವುದೇ ವಾಚಾ ಅನುಷ್ಠಾನ. ಕಾಯ ಅನುಷ್ಠಾನ ಅಂದ್ರೇನು? ಅಂದ್ರೆ ಕಾಯಕದಲ್ಲಿ ಪರಮಾತ್ಮನನ್ನು ಕೊಂಡುಕೊಳ್ಳುವುದೇ ಕಾಯ ಅನುಷ್ಠಾನ. ಅದೇ ರೀತಿ ಮಾನಸಿಕ ಅನುಷ್ಠಾನ. ಇವತ್ತಿನ ದಿವಸ ನನ್ನ ಮನಸ್ಸಿನಲ್ಲಿ ಅಥವಾ ನನ್ನ ಚಿತ್ತದಲ್ಲಿ, ಚಿತ್ತದ ಸ್ವಭಾವ ಏನು ಅಂತ ಕೇಳಿದ್ರೆ ಸಂಕಲ್ಪ ವಿಕಲ್ಪ ಮಾಡುವುದು ಚಿತ್ತದ ಸ್ವಭಾವ. ಆ ಮನಸ್ಸಿನ ಅನುಷ್ಠಾನ ಅಥವಾ ಕಾಯ ವಾಚ ಮನಸ ಅನುಷ್ಠಾನ ಅಂತ ಕೇಳಿದ್ರೆ ಮನಸ್ಸಿನಲ್ಲಿ ಪರಮಾತ್ಮನನ್ನು ಕೊಂಡುಕೊಳ್ಳುವ ದಾರಿ ಅಥವಾ ಯಾವ ಒಂದು ವಿಚಾರಗಳನ್ನು ಮಾಡಿದ್ರೆ ಅಥವಾ ಯಾವ ಒಂದು ಸಂಕಲ್ಪಗಳನ್ನು ಮಾಡಿದ್ರೆ ಪರಮಾತ್ಮ ನಮಗೆ ದೊರಕ್ತಾನ ಅನ್ನುವ ವಿಚಾರಗಳನ್ನು ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪ ಮಾಡುವುದೇ ಮನಸ್ಸಿನ ಅನುಷ್ಠಾನ. ಮುಂದೆ ಬರ್ತವ ನಿತ್ಯಾನುಷ್ಠಾನ, ನೈಮಿತ್ಯಾನುಷ್ಠಾನ, ಕಾಮ್ಯ ಅನುಷ್ಠಾನ, ನಿಷ್ಕಾಮ್ಯ ಅನುಷ್ಠಾನ ಅಂತೇಳಿ ಇದು 8 ಪ್ರಕಾರ ಬರ್ತವೆ. ನಿತ್ಯಾನುಷ್ಠಾನ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ನಾವು ದಿನನಿತ್ಯದಲ್ಲಿ ಅಥವಾ ಪ್ರತಿದಿನದಲ್ಲಿ ಅಳವಡಿಸಿಕೊಂಡಿರುವಂತಹ ಪೂಜಾದಿಗಳನ್ನು ನಿತ್ಯಾನುಷ್ಠಾನ ಅಂತ ಕರೀತಾರೆ. ಎಲ್ಲರೂ ಬೆಳಗ್ಗೆ ಎದ್ದ ಕೂಡನ ಲಿಂಗ ಪೂಜೆ ಮಾಡ್ಕೊಂತೀವಿ ಏನಿಲ್ರಿ ಅದನ್ನ? ಹೌದಾ? ಲಿಂಗ ಪೂಜೆ ಮಾಡ್ಕೊಂತೀವಿ, ಸಮಯ ಸಿಕ್ತಂದ್ರೆ ಜಗಲಿಗೆ ಹಣಿ ಹೊಡಿತೀವಿ. ಇದೇನಂತಾರೆ ಇದಕ್ಕೆ? ನಿತ್ಯ ಕರ್ಮದಲ್ಲಿ ದೇವರನ್ನು ನೆನೆಯುವುದೇ ನಿತ್ಯ ಅನುಷ್ಠಾನ.
ಇನ್ನು ಮುಂದೆ ಅದ್ರ ಮುಂದೆ ಹೇಳ್ತಾರೆ ನೈಮಿತ್ಯ ಅನುಷ್ಠಾನ ಅಂದ್ರೆ ನಿಮಿತ್ತಕ್ಕಾಗಿ ಮಾಡುವಂತ ಪರಮಾತ್ಮನ ಪ್ರಾಪ್ತಿ ಏನೈತಲ್ಲ ನಿಮಿತ್ತಕ್ಕಷ್ಟ ಅದು. ನಿಮಿತ್ತಕ್ಕಷ್ಟ ಅಂದ್ರೆ ಏನು? ಹಬ್ಬ ಹರಿದಿನ ಅದು ನಾ ಇಲ್ಲದ ಮಾಡ್ಬೇಕಾಗ್ತಿತ್ತು. ಅದು ನಾ ಇಲ್ಲದ ಅಂದ್ರೆ ಏನು? ಮಾಡ್ಲೇಬೇಕಾಗಿತ್ತು. ಹಿಂದಕ್ಕೆ ಹಿಡಿದು ಬಂದೈತಿ, ಮುಂದೆ ಮಾಡ್ಕೊಂಡು ಹೋಗೋದು. ಅದಕ್ಕೇನಂತಾರೆ? ಅದಕ್ಕೆ ನಿಮಿತ್ತ ಅನುಷ್ಠಾನ. ನಿಮಿತ್ತಕ್ಕಾಗಿ ಮಾಡುವುದೇ ನೈಮಿತ್ಯ ಅನುಷ್ಠಾನ ಅಂತ ಹೇಳ್ತಾರೆ. ಈಗ ಕಾರುಣಿಗೆ ಬರ್ತೈತೇನಿಲ್ಲ? ಕಾರುಣಿ ಬಂದ್ಬೇಕು. ಮುಂದಿನ ಯಾವ್ದು ಕಾರುಣಿನೇ ಐತೆ. ಕಾರುಣಿ ದಿವಸ ಏನ್ ಮಾಡ್ತೀವಿ ನಾವು? ಏನ್ ಮಾಡ್ತೀವಿ? ಎತ್ತುಗಳು ಮೈ ತೊಳೆಯೋದು, ಎತ್ತುಗಳು ಪೂಜೆ ಮಾಡೋದು, ಬಣ್ಣ ಹಚ್ಚೋದು, ಮೆರವಣಿಗೆ ಮಾಡೋದು, ಅವೆಲ್ಲ ಏನದವ ಅಂತ ನೈಮಿತ್ಯ ಅನುಷ್ಠಾನ ಮಾಡ್ಲೇಬೇಕು. ನಿಮಿತ್ತಿಕ್ಕಾಗಿ ಮಾಡುವಂತ ಅನುಷ್ಠಾನಗಳಿಗೆ ನೈಮಿತ್ಯ ಅನುಷ್ಠಾನ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರ ಅವರು ನಿಷ್ಕಾಮ ಅನುಷ್ಠಾನ, ಕಾಮ್ಯ ಅನುಷ್ಠಾನ. ಕಾಮ್ಯ ಅನುಷ್ಠಾನ ಅಂತ ಅಂದ್ರೆ ಏನಪ್ಪ? ಯಾವುದಾದರೂ ಒಂದು ಪಡೆದುಕೊಳ್ಳಲಿಕ್ಕ, ಪ್ರಾಪ್ತಿಯನ್ನು ಮಾಡಿಕೊಳ್ಳಲಿಕ್ಕ, ಆ ಒಂದು ವಸ್ತು ಆಗ್ಲಿ ನಮಗೆ ಪ್ರಾಪ್ತಿ ಆಗ್ಬೇಕಾಗಿತ್ತಂದ್ರ ಆ ಪ್ರಾಪ್ತಿಗಾಗಿ ಮಾಡಬೇಕಾದ ಕರ್ಮಗಳು ಅದು ಕಾಮ್ಯ ಅನುಷ್ಠಾನ. ಈಗ ಶಾಲೆ ಅಡ್ಮಿಷನ್ ಮಾಡ್ಬೇಕತ್ತೆ. ಶಾಲೆ ಅಡ್ಮಿಷನ್ ಮಾಡ್ಬೇಕಾದ್ರೆ ಏನೇನ್ ಬೇಕು? ಅದರದೇ ಆದಂತ ಡಾಕ್ಯುಮೆಂಟ್ಗಳು ಅದಾವ. ಈ ಪೊಲೀಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಪ್ಪ? ಅದೊಂದು ಕಾಮ್ಯ. ಏನು? ಪೊಲೀಸ್ ಎಂಬ ಹುದ್ದೆಯನ್ನು ನಾನು ಪಡೆದುಕೊಳ್ಳಬೇಕೆಂಬುವ ಮನಸ್ಸಿನಲ್ಲಿ ಏನು ಇಚ್ಛೆ ಅದಲ್ಲ, ಅದೊಂದು ಕಾಮ್ಯ. ಅದೊಂದು ಇಚ್ಛೆ ಆಗ್ಯದಪ್ಪ ನಿನಗೆ. ಆ ಇಚ್ಛಾ ನಿನಗೆ ಪ್ರಾಪ್ತಿ ಆಗ್ಬೇಕಾದ್ರೆ ಆ ಸಿದ್ಧಿಗಾಗಿ ಆ ಲಕ್ಷಾರ್ಥ ರೂಪಾಯಿ ಲಕ್ಷ್ಯ ಐತಲ್ಲ, ಅದನ್ನು ಪಡ್ಕೊಳಕ ಏನೇನು ನೀನು ಪ್ರಯತ್ನ ಮಾಡ್ತಲ್ಲ ಅವೆಲ್ಲವೂ ಏನಾಗ್ತದ? ಕಾಮ್ಯ ಅನುಷ್ಠಾನ. ಸ್ವಾಮಿಗಳು ಇವೆಲ್ಲ ಹೇಳಿರಿ ಬರೋಬರದ. ಇವೆಲ್ಲ ಹ್ಯಾಂಗಾರ ಕಸರತ್ ಮಾಡಿ ಮಾಡ್ತೇವೆ. ನಿಷ್ಕಾಮ ಅನುಷ್ಠಾನ ನಮ್ಮ ಕೈಲಿ ಆಗಮಂದನವ್ರನ್ನ. ನಿಷ್ಕಾಮ ಅಂದ್ರೆ ಯಾವುದೇ ಒಂದು ಇಚ್ಛೆ ಇರಲಾರ್ದೆ ಸೇವಾದಿಗಳನ್ನು ಮಾಡುವುದು ನಿಷ್ಕಾಮ ಅನುಷ್ಠಾನ. ನಾವೆಲ್ಲ ಮಾಡ್ತೀವ್ರಿ. ಇದಕ್ಕ ಮೊದಲು ಏನ್ ಹೇಳಿರ್ಲಿ, ಎಲ್ಲ ಮಾಡ್ತೀವಿ. ಆದ್ರೆ ಲಾಭವಿನ ಮುಂದೋಪಿನ ಪ್ರವರ್ತತೆ ಅಂದಾಗ ನಮ್ ಕೆಲಸ ಏನೋ ಫೈದನೇ ಇಲ್ಲ ಅಂದ್ರೆ ನಾವ್ಯಾಕೆ ಮಾಡೋನು? ನಾವು ದಿನನಿತ್ಯ ಮಾಡುವಂತ ಕರ್ಮಗಳಲ್ಲಿ ಫಲ ಹುಡುಕಾಡುವಂತ ಮಂದಿ ನಾವು. ಹಿಂದಕ್ಕೊಂದೇನೋ ಹಾಡೋ ಭಾಷಣ ಹೇಳ್ತಾರಲ್ಲ, ತುಪ್ಪನ ನೊಣ ಬಿದ್ದರೆ ಚೀಪ್ ಒಕ್ಕಟ್ಟದ ಅಂತ ಮಂದಿ ನಾವು. ಹಂಗ ಇವು ಉಳಿದೆಲ್ಲವನ್ನು ಅನುಷ್ಠಾನ ಮಾಡುವಕ್ಕಿಂತ ನಿಷ್ಕಾಮ ಅನುಷ್ಠಾನದಿಂದ ಪರಮಾತ್ಮನ ಪ್ರಾಪ್ತಿ ಬಹುಬೇಗವಾಗಿ ಆಗುವಂತ ಪ್ರಾಪ್ತಿ ಯಾವುದು ಅಂತ ಕೇಳಿದ್ರೆ ನಿಷ್ಕಾಮ ಅನುಷ್ಠಾನ. ಯಾವುದೇ ಒಂದು ಮನುಷ್ಯ ಇರಲಿ, ಯಾವನೇ ಇರ್ಲಿಕ್ಕ, ಯಾವುದೇ ಒಂದು ಅಪೇಕ್ಷೆ ಇರಲಾರದೆ ನಿಷ್ಕಾಮ ಅನುಷ್ಠಾನ ಮಾಡದಂದ್ರ ಅವ ನಿವರ್ತಕ ಆ ಮಾರ್ಗವನ್ನು ಹೊಂದುತ್ತಾನೆ. ಯಾರು ಪ್ರವರ್ತಕ ಮಾರ್ಗವನ್ನು ಹೊಂದುತ್ತಾರ ಅವ್ರು ಮತ್ತೆ ಜನ್ಮ ಮರಣಾದಿಗಳಲ್ಲಿ ಮತ್ತೆ ಸಿಲುಕವ್ರವರು. ನಿವರ್ತಕ ಕರ್ಮ ಅಂದ್ರೆ ಏನು? ಈ ಜನ್ಮ ಮರಣ ರೂಪಿ ಸಂಸಾರದಿಂದ ಪಾರು ಮಾಡುವಂತ ಮಾರ್ಗ ಯಾವುದು ಅಂತ ಕೇಳಿದ್ರೆ ನಿಷ್ಕಾಮ ಮಾರ್ಗ. ನಿವರ್ತಕ ಕರ್ಮಗಳನ್ನು ಮಾಡುವುದರಿಂದ ಈ ಜನ್ಮ ಮರಣ ರೂಪ ಸಂಸಾರ ಹೋಗ್ತದೆ. ಅಂತ ಒಂದು ಅನುಷ್ಠಾನ 21 ದಿನಗಳ ಪರ್ಯಂತರ ಪೂಜ್ಯರು ಮಾಡ್ಕೊಂತ ಬಂದಾರ. ಏನು 15ಕ್ಕೆ ಮುಗಿತೈತೇನ್ರಿ? 15ಕ್ಕೆ ಸಮಾಪ್ತಿ. 14 ಅಂದ್ರ ಅಮಾವಾಸ್ಯಕ್ಕಿಂತ ಮುಂಚೆ ಅಂತ ಒಂದು ನಿಮ್ಮೆಲ್ಲರ ಹಿತಕ್ಕಾಗಿ ಪೂಜ್ಯರ ಅನುಷ್ಠಾನಗಳನ್ನು ಮಾಡ್ಕೊಂಡ್ರದ. ಯಾಕಂದ್ರೆ ಅನುಷ್ಠಾನ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳ್ತೀರಿ ಕೇಳ್ರಿ. ಮುಂಜಾಳೆ ಏಳನ ನಾಷ್ಟ ಬೀಳಿಲ್ಲ ಅಂದ್ರೆ ನಾವು ಯಾರ್ಯಾರಿಗೆ ಬೈತೇವೆ, ಯಾರ್ಯಾರಿಗೆ ಹೊಡಿತೇವೆ ಗೊತ್ತಾಗಂಗಿಲ್ಲ. ಅಂದ್ರ 21 ದಿವಸಗಳ ಪರ್ಯಂತರ ಕೇವಲ ಹಾಲು ಹಣ್ಣಿನ ಮೇಲೆ ಇರ್ಬೇಕಂದ್ರೆ ಸಾಧ್ಯ ಇಲ್ಲ. ಒಂದು ಹೊತ್ತು ಊಟ ಸಿಗ್ಲಿಲ್ಲ ಅಂದ್ರೆ ನಾವು ಎಲ್ಲಿ ಯಾವಾಗದು ನೀರಿನಿಂದ ಹೊರಗೆ ಬಿದ್ದು ಮೀನು ಹಂಗೆ ಚಿಡ್ಪಿಡಿಸ್ತೇವೆ. ಹಂಗೆ ಅಜ್ಜರು 21 ದಿನಗಳ ಕಾಲ ಅನುಷ್ಠಾನ ಮಾಡ್ಕೊಂಡು ಬಂದಾರ. ಇನ್ನೊಂದೆರಡು ದಿವಸ ಉಳಿದವ ಯಶಸ್ವಿ ಆಗ್ಲಿ ಅಂತೇಳಿ ಸಿದ್ಧಾರೂಢರ ಚರಣಗಳಲ್ಲಿ, ರೇವಣ ಸಿದ್ಧ ಶಿವಶರಣರ ಚರಣಗಳಲ್ಲಿ ಪ್ರಾರ್ಥಿಸುತ್ತಾ ನನ್ನ ವಾಣಿಗೆ ವಿರಾಮ ಕೊಡ್ತೀನಿ. ಓಂ ತತ್ಸತ್.